ನೋಡಿ ಹೊರತ ಹೋದ ವರ್ಷ ಅಲ್ಲ ಹಚ್ಚೆ ವರ್ಷ ಸರ್ ನಾನು ಪಾತ್ರ ಮಾಡಿದ್ದೆ ಸರ್. ಅದ್ರೊಳಗೆ 50 ವರ್ಷದ ಹೆಣ್ಮಗಳು ಇರ್ತಾರೆ, ಆ ಪಾತ್ರ ಇತ್ತು. ನಾನು ಆ ಥರ ಮಾಡಿ ಮುಟ್ಕೊಟ್ಟು ಜನ ನನ್ನ ಸ್ವೀಕಾರ ಮಾಡಿದ್ರು. ನನಗೆ ಭಯ ಇತ್ತು ರೀ, ನೀವು ಈ ಬನಶಂಕರಿ ಜಾತ್ರೆ ಸಣ್ಣ ಸಣ್ಣ ಹುಡುಗರು ನೋಡ್ತಾರೆ, ನನಗೆ 50 ವಯಸ್ಸಾಗ್ಯವು, ನಾನು ಹೆಂಗೆ ಸ್ವೀಕಾರ ಮಾಡ್ತಾರೆ ಏನೋ ಒಳಗೆ ಹೋಗಂತಾರೆ ಅಂತ ನನಗೆ ಭಯ ಇತ್ತು ರೀ. ಜನ ಹಾಗಲ್ಲಿ ನಾನು ಆ ರೀತಿ ಕೊಟ್ಟೆ, ನಾನು ಸ್ವೀಕಾರ ಮಾಡಿದ್ರು. ಯಾರೇ ನನ್ನ ಕೈ ಬಿಟ್ಟರು ಈ ರಂಗಭೂಮಿ ನನ್ನ ಕೈ ಬಿಟ್ಟಿಲ್ಲ, ಇದೇ ಒಂದು ನನ್ನ ಗಂಡ ಅಂತ ಅಂದ್ಕೊಂಡು ನನ್ನ ಜೀವನ ಮಾಡ್ಕೊಂಡು ಹೊಂಟೀನಿ ರೀ. ಆಮೇಲೆ ನಾನು ಒಂದು ಏಜಿನ ಒಂದು ಏನಂದ್ರೆ ಈ ನನ್ನ ಪಾತ್ರ ನಾನು ಇದನ್ನು ಮಾಡಬೇಕು, ನನ್ನಿಂದ ಈ ನಾಟಕ ಆಗುತ್ತೆ ಅಂದಾಗ ಮಾತ್ರ ನಾನು ಹೋಗಿರ್ತೀನಿ ಸರ್. ಇಲ್ಲಾಂದ್ರೆ ನಾನು ಹೋಗೋದಿಲ್ಲ, ಹೇಳ್ಕೊಟ್ಟು ಬಂದ್ಬಿಡ್ತೀನಿ ಸರ್ ಅಷ್ಟೇ. ನನ್ನದೇ ಆದಂಥ ನಾಟಕಗಳಿದ್ರೆ ಹೋಗಿರ್ತೀನಿ, ಇಲ್ಲಾಂದ್ರೆ ಹೋಗೋದಿಲ್ಲ. ಈ ಕಲಾವಿದರನ್ನು ಅವರು ಚಲನಚಿತ್ರರಂಗ ಇರಲಿ ಅಥವಾ ನಾಟ್ಯ ಇರಲಿ, ನೃತ್ಯ ಕಲಾಕಾರರಲ್ಲಿ ಇವರೆಲ್ಲರನ್ನ ಹಿಂದೆ ಸಮಾಜ ನೋಡುವಂಥ ದೃಷ್ಟಿಗೂ ಈಗ ಏನು ನೋಡುವಂಥ ದೃಷ್ಟಿಗೂ ಏನಾದ್ರು ವ್ಯತ್ಯಾಸ ಕಾಣಿಸ್ತಂದ್ರೆ ಹೇಗೆ ಸರ್? ಮೊದಲು ನಾವು ಫಸ್ಟಿಗೆ ಪಾರ್ಟ್ ಮಾಡಬೇಕಾದ್ರೆ ಇಲ್ಲಿ ದೊಡ್ಡ ಮನಿ ಮೇಳಕ್ಕೆ ಅಂತ ಬರ್ತಿದ್ದೀನಿ ಸರ್. ದೊಡ್ಡ ಮನಿ ಮೇಳಕ್ಕೆ ಬಂದಾಗ ನಮ್ಮ ತಾಯಿ ತವ್ರ ಮನೆ ಇದೇ ಗುಡ್ಡ ರೀ ಸರ್, ಮಾರುದ್ರಪ್ಪ ಸಾರಂಗಿ ಅಂತ ಹೇಳಿ. ಅವಾಗ ಅವ್ರು ಏನಂದ್ರೆ ನನ್ನ ಸೊಸಿ ಪಾರ್ಟ್ ಮಾಡ್ತಾಳೆ ಅಂದ್ರೆ ನಾನು ಹಿರಿಯ ಆಗಕ್ಕೆ ಒನ್ಯ ಅಂತ ಹೇಳಿದ್ರು. ನಮಗೆ ಮರ್ಯಾದೆ ಕಡಿಮೆ ಆಗುತ್ತೆ ಅವಾಗ, ಆ ಥರ ಇತ್ತು ಸರ್. ಅವಾಗ ನಮ್ಮ ಇವ್ರು ಏನು ಹೇಳಿದ್ರು, ಇಲ್ಲಪ್ಪ ನೀನು ಹಿರಿಯ ನಾನು ಕಳ್ಕೊಳಂಗಿಲ್ಲ, ಬ್ಯಾಡ ಬಿಡಕ್ಕೆ ಉಮಾರಾಣಿ ನಮಗೆ ಅಂತೇಳಿ ಬಿಟ್ಟರೆ ಸರ್. ನಮಗೂ ಆವಾಗಲಿಂದ ನಾನು ಇಲ್ಲಿ ಬರ್ತಿದ್ದಿಲ್ಲ ಸರ್, ನಾನು ಅದಕ್ಕೆ ಹಂಗೆ ಆ ಥರ ಇತ್ತು ಅದು ಹಿರಿಯರ ಮಾತು. ಮೊದಲು ಒಂದು ಸ್ವಲ್ಪ ನಾಟಕ ಅಂದ್ರೆ ಏನೋ ಒಂದು ಇದಿತ್ತು, ಈಗ ಆ ಥರ ಇಲ್ಲರಿ ಸರ್. ಎಲ್ಲರೂ ಟಿ ವಿ ಪ್ರಪಂಚಕ್ಕೆ ಬಂದಾರಲ್ರಿ, ಡ್ರಾಮಾ ಜೂನಿಯರ್ಸ್, ಕಾಮಿಡಿ ಕಿಲಾಡಿಗಳು ಇವೆಲ್ಲವು ಹೀಗೆಲ್ಲ ಬಂದಮೇಲೆ ತಮ್ಮ ಮಕ್ಕಳನ್ನ ಇದ್ರೊಳಗೆ ತೊಡಗಿಸ್ಕೊಂಡಾರ. ಡ್ಯಾನ್ಸ್ ಆಯ್ತು, ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತೇಳಿ ಬರ್ತು ನೋಡ್ರಿ, ಅದಕ್ಕೆ ತಮ್ಮ ಮಕ್ಕಳ ಅವಾಗ ಈ ಥರ ಏನೂ ಇದ್ದಿಲ್ಲ ಸರ್. ನಮಗೆ ನಾವು ಒಂದು ಚೌಕಟ್ಟಿನಾಗ ಇದ್ದವ್ರು ಸರ್, ಅದನ್ನು ಮೀರಿ ಹೋಗಿ ಬಂದಂಥವ್ರು ಸರ್ ನಾವು. ಅವಾಗ ಆ ಬೆಲೆ ಇದ್ದಿಲ್ಲ, ಈ ಒಳ್ಳೆ ಒಂದು ಮರ್ಯಾದೆ ಐತೆ ಸರ್ ನಮಗೆ. ಇಲ್ಲ ಹಿಂಗೆ ಒಳ್ಳೆ ನಟಿಯಪ್ಪ, ಆಕಿ ಒಳ್ಳೆ ಡ್ಯಾನ್ಸರಪ್ಪ, ಯಾವುದೇ ಪಾತ್ರ ಕೊಟ್ಟರು ಅವ್ರು ಮಾಡ್ತಾರೆ, ಹಂಗೆ ಅನ್ನೋ ಒಂದು ಭಾವನೆಗಳು ಉಳಿಸ್ಕೊಂಡು ಬಂದಿದ್ರು ಸರ್. ನಮ್ಗೆ ರೆಸ್ಪೆಕ್ಟ್ ಅಂತೂ ಕೊಟ್ಟೆ ಕೊಡ್ತಾರೆ ಸರ್. ಈಗ ಉಮಾರಾಣಿಯವ್ರೆ, ನಾಟಕ ರಂಗ ಬಂದು ಅಂದರೆ ಸಿನಿಮಾ ರಂಗ ಬಂದು ನಾಟಕಕ್ಕೆ ಹೊಡೆತ ಕೊಟ್ಟತಿ. ಮುಂದೆ ಈ ಟಿ ವಿಗಳು ಬಂದ ಮೇಲೆ ಸಿನಿಮಾಗಳು ಬಂದಾಕತ್ಯಾವು. ಹಂಗೆ ಈ ನಾಟಕ ರಂಗಕ್ಕೆ ಇವೆಲ್ಲ ಸಮೂಹ ಮಾಧ್ಯಮಗಳಿಂದ ಏನಾದರೂ ಗಂಡಾಂತರ ಎದುರಾಗಿದೆ? ಈ ನಾಟಕಗಳಿಗೆ ಸಾವು ಅನ್ನೋದೇ ಇಲ್ಲ ಸರ್. ಈ ಸಿನಿ ಫೀಲ್ಡ್ ಬರಲಿ, ಪಿಕ್ಚರಿಂದಾಗಲಿ, ಟಿ ವಿದು ಬರಲಿ, ಏನೇ ಇರಲಿ, ನಾವು ಜನಕ್ಕೆ ಯಾವ ಥರ ನಾಟಕಗಳನ್ನು ಕೊಡ್ತೀವಿ ರೀ, ಆ ಥರ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ. ಹಂಗಂದಿದ್ರೆ ಇಲ್ಲಿ ಇಷ್ಟು ಕಂಪ್ನಿಗಳು ಉಳಿತಿದ್ದಿಲ್ಲ ರೀ ಸರ್. ಈಗ ಅದನ್ನು ಒಂದು ಲೆಕ್ಕ ಏನಂದ್ರೆ ಈ ಪಿಕ್ಚರು, ಈ ಇದು ಟಿ ವಿ ಅದೆಲ್ಲ ಬಂದಿದ್ದು ಸ್ವಲ್ಪ ಕಡಿಮೆ ಆಗೈತೆ ಅಂತಾರೆ ರೀ. ಅದು ನಮ್ಮ ಒಂದು ಇದ್ರ ನಾವು ಹೆಂಗೆ ಕೊಡ್ತೀವಿ, ಜನ ನಮ್ಮನ್ನು ಹಂಗೆ ಸ್ವೀಕಾರ ಮಾಡ್ತಾರೆ. ಅದು ಒಂದು ಈಗ ಅದ್ರಾಗ ಉದಾಹರಣೆ ನೋಡ್ರಿ, ಜವರ್ಗಿ ರಾಜಣ್ಣವ್ರ ನಾಟಕಗಳು ಎಲ್ಲ ತಕ್ಕೂ ಮೀಸ್ತಾವೆ. ಚಿಂದೋಡಿಯವರು ಕಂಟಿ ಕಂಪ್ನಿ ಮಾಲಕರ ನಾಟಕಗಳು ಮೀಸ್ತಾವೆ ರೀ. ಕುಮಾರೇಶ್ವರ ಹಾನಗಲ್, ನಾಟ್ಯ ಸಂಘ ಹಾನಗ, ಅದು ಎಲ್ಲನೂ ಮುಚ್ಚಿತ್ತು. ಜನಕ್ಕೆ ಏನು ಕೊಡಬೇಕು ಅಂದಾಗ ಅದನ್ನು ಕಲಾವಿದರಿಗೆ ಅವರು ಒಂದು ಪ್ರೋತ್ಸಾಹ ಕೊಡ್ತಾರೆ ಸರ್. ನಾವು ಕಲಾವಿದರಾದಂಥವ್ರು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಜನಕ್ಕೆ ನಾವು ಏನು ಕೊಟ್ಟು ಅವ್ರು ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಏನು ಅಂತ ತಿಳ್ಕೊಂಡು ನಾವು ಆ ಥರ ನಾಟಕಗಳನ್ನು ಕೊಟ್ಟರೆ ನಮ್ಮನ್ನು ಅವರು ಸ್ವೀಕಾರ ಮಾಡೇ ಮಾಡ್ತಾರೆ ಸರ್. ಈಗ ಈ ನಾಟಕಗಳು ಒಂದು ಹೊಸ ಟ್ರೆಂಡ್ ಬೆಳೆಯೋದು ಏನು ಬೆಳೆದಂತಂದ್ರೆ, ಹಳೆಯ ನಾಟಕಕ್ಕೆ ಹೊಸ ಹೆಸರು ಕೊಟ್ಟು ಬಿಡೋದು. ಹೌದ್ರಿ ಸರ್. ಈಗ ಬಾಂಜೆ ತೊಟ್ಟಲು ಇತ್ತು, ಅದು ಯಾರೋ ಆರ್ ವಿ ಕಾಮತ್ ಅಂತ ಒಬ್ಬರು ಬರೆದಿದ್ರು.
ಆ ಬಾಜ್ಯದೊಟ್ಟಲು ಹೋಗಿ ಈಗ ಸಂಧಿಮಣಿ ಸಂಘವಾದ ಮಾಡಿದ್ರು. ಹಿಂಗೆ ಯಾವ್ಯಾವ ನಾಟಕ ತೊಗೊಂಡು ಇದು ಮಾಡ್ತಾರಲ್ಲ, ಇದು ಏನು ಅಂದ್ರೆ ಜನರನ್ನ ಆಕರ್ಷಣೆ ಮಾಡೋ ಆಕರ್ಷಣೆ ಸರ್. ಇದು ನೋಡ್ರಿ, ರಕ್ತ ಹರಿಸಿದ ರಾಜವರ್ಮ ಅಂತ ಹೇಳಿ ಈ ಗುಳೇದಗುಡ್ಡ ಶಂಕರ್ಜಿ ಕವಿಗಳು ಬರ್ದಿದ್ರಿ. ಮಮ್ಮಿ ಅಂತ ಅಂದ್ರವ, ಮಮ್ಮಿ ಈ ನಾಟಕ ನೋಡೋಣ, ನಾಕಿ ಜ್ಯೋತಿ ನನಗೆ ಕೊಟ್ಲು. ಒಳ್ಳೆ ಸ್ಟೋರಿ ಇತ್ತು ರೀ ಸರ್, ಅದು ರಾಜಮನೆತನದ ಸ್ಟೋರಿ ಇತ್ತು. ಅದನ್ನೆಲ್ಲ ಕೂಡಿಸಿದೆ ನಾನು, ಹಾಡುಗಳು, ಪಿಕ್ಚರ್ ಹಾಡುಗಳು ಅವನ್ನೆಲ್ಲ ಸೇರಿಸಿ. ಅದಕ್ಕೆ ಬನಶಂಕರಿ ಜಾತ್ರೆಗೆ ಏನಿಟ್ರು ರೀ ಅವರು, ಗುಳ್ಳವನ್ ಗುಗ್ರಿ ಅಂತ ಹೆಸರಿಟ್ಟು ಹೊತ್ತು ನೋಡಿ ಹೊರತ ಹಾಡು. ಹೋದ ವರ್ಷ ಅಲ್ಲ, ಹಚ್ಚೆ ವರ್ಷ ಸರ್ ನಾನು ಪಾತ್ರ ಮಾಡಿದ್ದೆ ಸರ್. ಅದ್ರೊಳಗೆ 50 ವರ್ಷದ ಹೆಣ್ಮಗಳು ಇರ್ತಾಳ್ರಿ, ಆ ಪಾತ್ರ ಇತ್ತು. ನಾನು ಆ ಥರ ಮಾಡಿ ಕೊಟ್ಟು ಜನ ನನ್ನ ಸ್ವೀಕಾರ ಮಾಡಿದ್ರು. ನನಗೆ ಭಯ ಇತ್ತು ರೀ, ಈ ಬನಶಂಕರಿ ಜಾತ್ರೆಗೆ ಸಣ್ಣ ಸಣ್ಣ ಹುಡುಗರು ನೋಡ್ತಾರೆ, ನನಗೆ 50 ವಯಸ್ಸಾಗ್ಯವು, ನನ್ನ ಹೆಂಗೆ ಸ್ವೀಕಾರ ಮಾಡ್ತಾರೆ, ಏನೋ ಒಳಗೆ ಹೋಗಂತಾರೆ ಅಂತ ನನಗೆ ಭಯ ಇತ್ತು ರೀ. ಜನ ಹಾಗನ್ನಿಲ್ಲ, ನಾನು ಆ ರೀತಿ ಕೊಟ್ಟೆ, ನಾನು ಸ್ವೀಕಾರ ಮಾಡಿದ್ರು ರೀ. ಹಂಗೆ ಒಂದು ಹೊಸ ರೂಪ ಕೊಟ್ಟಿವಿ ರೀ ನಾವು ಆ ನಾಟಕ. ಈಗ ಈ ಕಂಪನಿ ನಾಟಕಗಳು ಅದಾವೆ, ಹವ್ಯಾಸಿ ನಾಟಕಗಳು ಅದಾವೆ. ಇದರ ಒಂದು ವ್ಯತ್ಯಾಸಗಳನ್ನು ಯಾವ ರೀತಿ ತಾವು ಗುರುತಿಸ್ತೀರ ಸರ? ಈ ಹವ್ಯಾಸಿ ನಾಟಕ ಅಂದ್ರೆ VIP ಜನರು ಎಲ್ಲ ಈ ನಾಟಕಗಳನ್ನು ನೋಡ್ತಾರೆ ಸರ್. ಹವ್ಯಾಸಿ ನಾಟಕ ಅವು ಒಂದು ಚೌಕಟ್ಟು ಇರ್ತಾವ್ರಿ ಸರ್. ಈ ಗ್ರಾಮೀಣ ರಂಗಭೂಮಿ, ವೃತ್ತಿ ರಂಗಭೂಮಿ ಒಳಗೆ ಇದ ರಕ್ತರಾತ್ರಿ ನಾಟಕ ನಾವು ಆಡ್ತೀವಿ ಸರ್. ನಾವೇನು ಮಾಡ್ತೀವಿ ರೀ, ಕಿರೀಟ ಇಟ್ಕೊಂಡ್ಬರ್ತೀವಿ, ಕೃಷ್ಣದ ಒಡವೆ ಗಿಡವೆ ಹಾಕ್ಕೊಂಡು ಒಂದು ನವಿಲಿನ ಪುಚ್ಚ ಇಟ್ಕೊಂಡು ಬಂದು, ಏ ಕೃಷ್ಣ ಬಂದನೆ, ಭೀಮ ದಪ್ಪ ಇರ್ತಾನ, ಭೀಮ ಬಂದನೆ ಇಷ್ಟು ದಪ್ಪ ಮೀಸಿ ಇಟ್ಕೊಂಡು ಇವಾಗ ಭೀಮನ ಪಾರ್ಟಲ್ಲಿ ಹಿಂಗಂತಾರೆ. ಹವ್ಯಾಸಿ ಒಳಗೆ ಏನು ಮಾಡ್ತಾರೆ ರೀ ಸರ್ ಅಂದ್ರೆ, ಒಂದು ಕಚ್ಚಿ ಡ್ರೆಸ್ ಹಾಕ್ಕೊಂಡು, ಒಂದು ಕಚ್ಚಿ ಕಾಸ್ಟ್ಯೂಮ್ ಇರ್ತದೆ ನೋಡ್ರಿ, ಆ ಡ್ರೆಸ್ ಹಾಕ್ಕೊಂಡು ಒಂದು ಸರದ್ದು ಹಿಂಗೆ ಕಟ್ಟಿ ಇಲ್ಲೊಂದು ನವಿಲು ಪಿಚ್ಚ ಇಟ್ಕೊಂಡ್ಬಿಟ್ನಂದ್ರೆ ಇವಾಗ ಕೃಷ್ಣ. ಇದು VIP ಜನರು ಅರ್ಥ ಮಾಡ್ಕೊತಾರೆ. ಈ ಗ್ರಾಮೀಣ ರಂಗಭೂಮಿ ಆಮೇಲೆ ವೃತ್ತಿ ರಂಗಭೂಮಿ ಒಳಗೆ ನಾವು ಆ ಥರ ಮಾಡೋದಿಲ್ಲ ರೀ. ಇವ್ರ ಡ್ರೆಸ್ ಮೇನ್ ರೀ, ಆ ಡ್ರೆಸ್ಗಳು ಹಾಕ್ಕೊಂಡು ನಾವು ಬಂದ್ಮೇಲೆ ದನಕಾಯ ಹುಡುಗರು ಮೊದಲು ಮಾಡಿ ಗುರುತಿಸ್ತಾರೆ. ಇವ ಈ ಪಾರ್ಟ್ ಮಾಡೋಣ, ಇವ ಭೀಮಲೇ, ಇವ ಕೃಷ್ಣಲೇ, ಹಿಂಗಂತ ಗುರುತಿಸ್ತಾರೆ. ಹಂಗೆ ಆದರೆ ಇವೆರಡು ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗೆ ಸರ್. ಹವ್ಯಾಸಿ ವೃತ್ತಿ ಏನೈತಲ್ರಿ, ಗ್ರಾಮೀಣ, ಇವೆಲ್ಲ ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗೆ. ಕುಮಾರಣ್ಣವರು ತಮ್ಮ ಈ ಕಲಾ ಪ್ರತಿಭೆಯನ್ನು ಗುರುತಿಸಿ ತಮಗೆ ಸರ್ಕಾರ, ಸಂಘ ಸಂಸ್ಥೆ ಅವೆಲ್ಲ ಮನ್ನಣೆ ಕೊಟ್ಟು ಇದು ಸದಸ್ಯತ್ವ ಹೀಗೆಲ್ಲ ಕೊಟ್ಟಿದ್ದಲ್ಲ, ಅದ್ರ ಬಗ್ಗೆ ತಮಗೆ ಯಾವ್ಯಾವ ಪ್ರಶಸ್ತಿ ಸಿಕ್ತು, ಏನೇನು ಸಿಕ್ತು ಸ್ವಲ್ಪ ಅದರ ವಿವರ ಸರ್. ನನಗೆ 2013 ಅಕಾಡೆಮಿ ಆಯ್ತು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಆಯಿತು. ನಾಟಕ ಅಕಾಡೆಮಿ ಪ್ರಶಸ್ತಿ ಆಯ್ತು. 2016 ರಾಜ್ಯೋತ್ಸವ ಆತ್ರಿ ಸರ್. ನನ್ನ ಪ್ರತಿಭೆಯನ್ನು ಗುರುತಿಸಿ ಕೊಟ್ಟರು, ಉಮಾಶ್ರೀ ಮೇಡಮ್ ಅವರಿದ್ದರು, ಕೊಟ್ಟರು. ಆಮೇಲೆ ಇನ್ನೂ ಹಲವಾರು ಸಂಘ ಸಂಸ್ಥೆ, ರಾಘವ ಪ್ರಶಸ್ತಿ ಅಂಥೇಳಿ ಬಳ್ಳಾರಿಗೆ ಐತೆ, ಅವರು ಸ್ಟೇಟ್ ಲೆವೆಲ್ ಅದನ್ನು ಕೊಟ್ಟರು ನನಗೆ 2023 ಅವ್ರು ಕೊಟ್ಟರು. ಆಮೇಲೆ ರಂಗಸಿರಿ ಅಂತೇಳಿ ಬಂತ್ರಿ, ನಾಡಚೇತನ ಅಂತ ಬಂತು. ಈಗ ಹಳ್ಳಿಯೊಳಗೆ ಸ್ವಲ್ಪ ನನ್ನ ಹೆಚ್ಚು ಜನ ಗುರುತಿಸಿದ್ದ ಆಶೀಪಾತ್ರದಿಂದನೇ ಗುರುತಿಸಿದ್ದೆ. ಕೊಟ್ಟರು ಸರ್. ಆಮೇಲೆ ನಾ ರಂಗ ಸಮಾಜದ ಸದಸ್ಯರಾದೆ. ಆಮೇಲೆ ಸರ್ಕಾರ ಇದ್ರಿ, ದುತ್ರಿಗಿ ಟ್ರಸ್ಟಿ ಮೆಂಬರ್ ಆದೆ ಸರ್. ಅದು ರಾಜ್ಯ ಸರ್ಕಾರದಾಗ ಅದು. ಹೀಗಾಗಿ ಎಲ್ಲ ಸ್ವಲ್ಪ ನನ್ನ ಗುರುತಿಸಿದ್ರೆ ನಾನು ಇದ್ರೊಳಗೆ ಗುರುತಿಸೋ ಒಂದು ಪ್ರಯತ್ನನೂ ಮಾಡಿಕೊಂಡೆ ಸರ್. ನಾನು ಸ್ವಲ್ಪ ಪಿಕ್ಚರಿನ ಇದಕ್ಕೆ ಹೋಗಲಿಲ್ಲ ಸರ್. ಯಾಕಂದ್ರೆ ಹೋದ್ನೆ ಅಂತಂದ್ರೆ ಒಂದು ತಿಂಗಳಗಟ್ಟಲೆ ನಾನು ಆಟಕ್ಕೆ ಮುಂಚಿತವಾಗಿಯೇ ಬುಕ್ ಆಗಿಬಿಟ್ಟಿರ್ತಿದ್ದೆ ಸರ್. ಅವನ್ನ ಕ್ಯಾನ್ಸಲ್ ಮಾಡಿಕೊಂಡು ನಾನು ಅಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಒಂದು ಲೆಕ್ಕಕ್ಕೆ ಇರ್ತಿದ್ದೆ ಸರ್. ನನ್ನ ಮನೆ ಪರಿಸ್ಥಿತಿ ಸ್ವಲ್ಪ ಇದಕ್ಕೆ ಅವನ್ನ ಬಿಟ್ಟು ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆ ಒಂದು ಇದರಿಂದ ನಾನು ಸ್ವಲ್ಪ ಹಿಂದೆ ಹೋಗ್ಕೊಂಡೆ ಸರ್. ಆಮೇಲೆ 93-94 ಒಂದು ಇನ್ನೂ ಚಂದನ TV ಅಷ್ಟೇ ಇತ್ತು ಸರ್. ಈ ಉದಯ TV ಇನ್ನೂ ಅಷ್ಟು ಇದ್ದಿಲ್ಲ ರೀ, ಅಷ್ಟು ಸೀರಿಯಲ್ ಇದ್ದು ಅದಷ್ಟು ಇದ್ದಿಲ್ಲ. ಆವಾಗ ಗಗನ ಇನ್ನೊಂದು ಯಾವುದೋ ಒಂದು ಸೀರಿಯಲ್, ಅವೆರಡು ಸೀರಿಯಲ್ ನಾನು ಮಾಡಿದೆ ಸರ್. ನನಗೆ ಯಾಕೋ ಅದು ಸ್ವಲ್ಪ ಹಿಡಿಸ್ಲಿಲ್ಲ ಸರ್. ಈಗ ಉತ್ತರ ಕರ್ನಾಟಕ ಈ ವೃತ್ತಿ ರಂಗಭೂಮಿಗೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟದ. ಗೋಕಾಕದ ಕಂಪ್ನಿ, ಅದೇ ಕಂಪ್ನಿ ಮೊದಲನೇದ್ದು ಅಂತ ಹೇಳ್ತಾರೆ. ಆಮೇಲೆ ಕೆಲವು ಕಂಪ್ನಿಗಳು ಬೆಳೆದು, ಆಮೇಲೆ ಚಿತ್ರಗೆ ಗಂಗಾಧರ ಶಾಸ್ತ್ರಿಗಳ ಕಂಪ್ನಿ, ಇವೆಲ್ಲ ಇದನ್ನು ಮಾಡ್ತಿದ್ವು. ಆದರೆ ಬರ್ಬರ್ತಾ ಆರ್ಥಿಕವಾಗಿ ಅವಕ್ಕೆ ಹಿನ್ನಡತೆಯನ್ನು ಅವು ಹೊಂದಿದ್ವು. ಈಗ ಸರ್ಕಾರ ಈ ಇದಕ್ಕೆ ನಾಟಕಗಳಿಗೆ ಯಾವ ರೀತಿ ಉತ್ತೇಜನ ಕೊಡ್ತದ, ಕಲಾಕಾರರಿಗೆ ಯಾವ ರೀತಿ ಉತ್ತೇಜನ ಕೊಡ್ತದ ಸರ್? ಈಗ ಸರ್ಕಾರ ರೀ ವೃತ್ತಿ ರಂಗಭೂಮಿಯವರಿಗೆ ಅನುದಾನ ಅಂತೇಳಿ ಒಂದು ಕೊಡ್ತೀವಿ ಸರ್.
ಅವ್ರಿಗೆ 25 ವರ್ಷ ಇದ್ರೊಳಗೆ ಇದ್ದವ್ರಿಗೆ ಒಂದು 9 ಲಕ್ಷ ಹಿಂಗೆ ಅಂತ ಅವರು ಫೈಟ್ ಮಾಡಿ ತೊಗೊತಾರೆ ಸರ್. ಚಿತ್ರಿಯರ್ ಕಂಪನಿ ಆತ್ರಿ, ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಆಯ್ತು, ಆಮೇಲೆ ಗಂಟಿ ಕಂಪ್ನಿ, KBR ಡ್ರಾಮಾ ಕಂಪ್ನಿ, ಹಾಂ ಹಂಗೆ, ಆಮೇಲೆ ಅಜ್ಜರ್ ಕಂಪ್ನಿ, ಇವೆಲ್ಲ ಸ್ವಲ್ಪ ಬರ್ತಾವ್ರೆ. ಆರ್ಥಿಕ ಅಷ್ಟೇನು ಆಗೋದಿಲ್ಲ ರೀ ಅವ್ರಿಗೆ, ಆದರೂ ತಾವು ಒಂದು ಬಿಡಬಾರ್ದು ಇದನ್ನ ಅನ್ನೋ ಒಂದು ಇಚ್ಛೆಗೆ. ಯಾಕೆ 40 ಮಂದಿ ಕಲಾವಿದರು ಸಾಯ್ತೀವಿ ಸರ್. ಮಳೆಗಾಲದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ರೀ. ನಾವು ಹೋಗ್ತಿರ್ತೀವಿ ನಾಟಕಕ್ಕೆ, ಹೋಗಿ ಮಾಡಿಕೊಟ್ಟು ಬರ್ತೀವಿ, ಏನೋ ಪಗಾರ ಕೊಡ್ತಿರ್ತಾರೆ. ಮತ್ತು ಆಮೇಲೆ ಮತ್ತೆ ಹೆಚ್ಚಿಗೆ ಕಲೆಕ್ಷನ್ ಆದಾಗ ಅವಾಗ ಬಾರವ ತೊಗೊಂಡು ಹೋಗ ಅಂತ ಕರೀತಾರೆ ರೀ, ತೊಗೊಂಡು ಹೋಗ್ತೀವಿ, ಹಂಗೆ ಮಾಡ್ತಾರೆ ಸರ್ ಅವ್ರಿಗೆ. ಆದರೂ ಸರ್ಕಾರ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೈತೆ ರೀ. ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡಿದರೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಈಗ ಈ ರಂಗಭೂಮಿಯನ್ನು ಅದರ ಚೈತನ್ಯ ಇನ್ನೂ ಹೆಚ್ಚು ಮಾಡಲಿಕ್ಕೆ ತಾವು ತಮ್ಮ ಸಲಹೆ, ತಾವು ಅಪಾರನು 2-3 ದಶಕಗಳ ಕಾಲ ಇದರಲ್ಲಿ ಕೆಲಸ ಮಾಡಿರಲ್ಲ, ಇನ್ನೂ ಹೆಚ್ಚು ಉತ್ತೇಜನ ಇದು ಸಿಗಬೇಕಾದ್ರೆ ಏನೇನೋ ಸರ್ಕಾರ ಆಯಿತು, ಸ್ಥಳೀಯರಾಯಿತು, ಇತರರು ಆಯಿತು, ಸಂಘ ಸಂಸ್ಥೆಗಳಾಯಿತು, ಮಠಾಧೀಶರಾಯಿತು, ಇವರು ಯಾವ ರೀತಿಯಿಂದ ಇದನ್ನು ಪುರಸ್ಕರಿಸಿದ್ರೆ ಕಲಾಭಿವೃದ್ಧಿ ಆಗ್ತದೆ? ನಿಮ್ಮ ಸಲಹೆಗಳು ಏನಿದೆ ಬೆಳೀಲಿಕ್ಕೆ? ಸರ, ಈ ನಮ್ಮ ಇಳಕಲ್ ಮಠದಾಗ ಮಾನಸ್ವಾಮಿ ಅಜ್ಜರು ಈಗ ಅದರಲ್ರಿ, ಗುರುಮಾಂತ ಅವರು ಜೈ ಜವಾನ್ ಒಂದು ನಾಟಕ ಬರ್ತಾರೆ, ಮಹಾಂತ ಜೋಳಿಗೆ, ಭುವನದ ಬೆಳಕು, ವರವಿ ಫಕೀರಪ್ಪರ ನಾಟಕ, ಮಾಯಾಮದ ಮರ್ದನ ಅಲ್ಲಮ್ಮ ಪ್ರಭು ನಾಟಕ ಅಂತ. ಈಗಿನ ಹುಡುಗರು ಒಂದು ಸ್ವಲ್ಪ ಮಾತು ಕಲಿಯೋದ್ರೊಳಗೆ ಒಂದು ಸ್ವಲ್ಪ ಇದು ಮಾಡ್ತಾರೆ, ರಿಕಾರ್ಡಿಂಗ್ ಮಾಡಿದ್ದಾರೆ ಸರ್ ಅವರು. ಆ ನಾಟಕಗಳನ್ನು ಲಿಪ್ ಮೂಮೆಂಟ್ ಮಾಡಿದ್ರು ಸರ್. ಅದ್ರ ಮೇಲೆ ನಾಟಕ ಅವ್ರು ಡೈರೆಕ್ಷನ್ ಮಾಡ್ತಾರೆ ಸರ್. ವರವಿ ಫಕೀರಪ್ಪರು ಮಾಡಿದರು, ಅಶೋಕ್ ಬಾದ್ರದಿನಿ ಅವ್ರು ಮಾಡಿದರು, ಅವನ್ನೆಲ್ಲ ನಾವು ಮಾಡಿದ್ದೀವಿ ಸರ್. ನಾವು ಅವಕ್ಕೆಲ್ಲ ವಾಯ್ಸ್ ಡಬ್ಬಿಂಗ್ ಕೊಟ್ಟಿದ್ದೀವಿ ಸರ್. ನಾನು, ಕನ್ವೇಲ್ ಸುನಂದಮ್ಮ, ಗಜೇಂದ್ರ ಮಾಂತೇಶಪ್ಪ, ವಂಶಾಕೃತಿ ಸರ್, ಕಂಬಾಗಿ ಸರ್, ಬನಟ್ಟಿ ಸರ್, ಹಿಂಗೆ ಎಲ್ಲರೂ ಭಾಳ ಮಂದಿ ಇದಕ್ಕೆ ರಿಕಾರ್ಡಿಂಗ್ ಮಾಡೋಕ್ಕೆ ಅನುಕೂಲತೆ ಮಾಡಿಕೊಟ್ರಿ. ಈಗ ಆ ನಾಟಕಗಳನ್ನು ನಾವು ಇನ್ನೂ ಮಾಡ್ತೀವಿ ಸರ್. ಮಠ ಮಂದಿರಗಳಲ್ಲಿ ನಮ್ಮನ್ನು ಕರೀತಾರೆ ಸರ್. ಇನ್ನು ನಾವು ತೊಡಗಿಸ್ಕೊಂಡಂಗಲ್ರಿ ಸರ್. ಅದನ್ನೆಲ್ಲ ನಾವು ಒಳ್ಳೆಯ ನಾಟಕಗಳನ್ನು ಕೊಟ್ಟರೆ ಅವ್ರ ಮಠಾಧೀಶರು ನಮ್ಮನ್ನು ಕರೀತಾರೆ ಸರ್. ಬಸವಣ್ಣ ನಾಟಕ ಕರೀತಾರೆ, ಈ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಕರೀತಾರೆ, ವೇಮನ ಯೋಗಿ ಅಂತ ಈಗ 2 ಭಾಗ ಐತಿ, ಉತ್ತರಾರ್ಧ ಪೂರ್ವಾರ್ಧ ಅಂತ ಐತ್ರಿ ಮಲ್ಲಮ್ಮ ನಾಟಕ. ಅದು ಮಂದಿಗೆ ಕೊಡಗಿನಲ್ರಿ ಸರ್. ಆಮೇಲೆ ಈ ಮಾಯಾಮದ ಮರ್ದನ ಅಲ್ಲಮ್ಮ ಪ್ರಭು ನಾಟಕ ಮಾಡ್ತೀವಿ ಸರ್. ಅದು ಒಳ್ಳೆಯ ಒಂದು ಕೊಡುಗೆ ಐತಿ. ಮಾಂತಪ್ಪಜ್ಜರು ಜೈ ಜವಾನ್ ಅಂತ ಮಾಡಿದ್ದಾರೆ. ಅಂದ್ರೆ ಈ ಯೋಧರ ಒಂದು ನಾಟಕಗಳನ್ನು, ಒಂದು ಮನೆಯೊಳಗೆ 3-4 ಮಂದಿ ಆಕಿ ಗಂಡ್ಮಕ್ಳು ಇರ್ತಾರೆ, ಅವ್ರು ಎಲ್ಲರೂ ಇದ್ರೊಳಗಿನ ಯುದ್ಧದಲ್ಲಿನ ಮಾಡ್ತಿರ್ತಾರೆ. ಇನ್ನೊಬ್ಬ ಮಗ ಇರ್ತಾನೆ, ಅವನ್ನ ಏನು ಮಾಡಲಿ, ನನಗೆ ನೀನು ಮಗನ ಕಳಿಸ್ತೀಯ ಹೆಂಗೆ ಅಂತ ಊರನ್ನವ್ರು ಕೇಳಕ್ಕೆ ಬಂದಾಗ, ಇಲ್ಲ ನಾನು ದೇಶದ ಒಂದು ಒಳ್ಳೇದಾಗುತ್ತಂತಂದ್ರೆ ನನ್ನ ಮಗನ ಕಳಿಸ್ತೀನಿ ನಾನು ಅಂತ. ಆಕೆ ಕಳಿಸ್ತಾಳ್ರಿ. ಆಕೆ ಹೆಂಡತಿ ಕೇಳ್ತಾಳೆ, ಇಲ್ಲ ನನ್ನ ಗಂಡ ಹೋಗಲಿ ಅಂತಂದಾಗ ಹೋಗ್ಕಂಡ್ರೆ ಅವನು ತೀರ್ಕೊಂಡ್ಬಿಡ್ತಾನೆ ಯುದ್ಧದೊಳಗೆ. ಅವಾಗ ಆಕೆ ಅಳತಾಳ್ರಿ ಆಕೆ ತಾಯಿ, ಏನು ಮಾಡಲಿ, ನನ್ನ ದೇಶಕ್ಕೆ ಸಂಬಂಧ ನಾನು ಹೋರಾಡ್ಬೇಕಂದ್ರೆ ನನ್ನ ಕೈಲಿ ಆಗೋದಿಲ್ಲ, ನನಗೆ ಇನ್ನೊಂದು ಮಗ ಏನಾದರೂ ಇದ್ದಿತ್ತು ಅಂದರೆ ನಾನು ಕಳಿಸ್ತಿದ್ದೆ ಅನ್ನೋ ಒಂದು ಇದು ಇತ್ತು. ಅಜ್ಜರ್ ಬರ್ದಿದ್ದು ನಾಟಕ. ಗುರುಮಾಂತಪ್ಪರು ಬರ್ದಿದ್ರು. ಹೌದ್ರಿ, ಭಾಳ ಚಂದ ಬರ್ದಾರೆ ನಾಟಕ. ಆಮೇಲೆ ಚಟಗಳನ್ನ ನನ್ನ ಜೋಳಿಗೆಗೆ ಹಾಕ್ರಿ ಅಂತ ಹೇಳ್ತಾರೆ ನೋಡಿ, ದೊಡ್ಡ ಮಹಾಂತ ಜೋಳಿಗೆ. ಅದು ಒಳ್ಳೆ ಮೆಸೇಜ್ ರೀ ಸರ್. ನಾವು ಅವು ಮಠ ಮಂದಿರಗಳಲ್ಲಿ ನಮ್ಮನ್ನು ಕರೀತಾರೆ, ಉಮಾರಾಣಿ ತಾಯಿ ಅಂತ ಕರೀತಾರೆ. ಏನ್ರಿ ಅಪ್ಪಾರ ಹೇಳ್ರಿ, ಇಲ್ಲ ಮತ್ತೆ ಹಿಂಗೆ ನಾಟಕ ಹೇಳ್ಯಾರವ, ಮತ್ತೆ ನೀವು ಹೋಗ್ಬರ್ರಿ. ಹ್ಞೂ ರೀ ಅಪ್ಪ, ಹೋಗ್ಬರ್ತೀವಿ. ಅವ್ರು ಎಷ್ಟು ಕೊಡ್ತಾರೆ ನಾವು ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತೀವಿ ರೀ. ಹೀಗಾಗಿ ನಮಗೆ ಕಷ್ಟ ಅನ್ನೋದಿಲ್ಲ, ಅದು ಹೋಗ್ಬಿಡ್ತೈತೆ ರೀ. ಮಟ್ಟಕ್ಕೆ ಹೋಗ್ಬಿಟ್ವಿ ಅಂದ್ರೆ ನಮ್ಮ ಕಷ್ಟ ಎಲ್ಲ ಹೋಗುತ್ತೆ ಅನ್ನೋ ಒಂದು ನಾವು ಆ ಒಂದು ನಿಟ್ಟಿನೊಳಗೆ ಬೆಳೆದು ಬಂದ್ಬಿಟ್ವಿ ಅವರು ನಾಟಕಗಳನ್ನು. ಆಮೇಲೆ ಈ ಮಾಯಾಮದ ಮರ್ದನ ಒಳ್ಳೆ ಹೆಸರು ತಂದು ಕೊಡ್ತೇವೆ. ಮಾಯನ್ ಪಾತ್ರ ಇದ್ದು ಅದು ಎಲ್ಲ ಒಳ್ಳೆಯ ಹೆಸರು ತಂದು ಕೊಡ್ತೇವೆ ನಮ್ಮ ನಾಟಕ. ಈಗ ತಾವು ಭಾಳ ಚೆನ್ನಾಗಿ ತಮ್ಮ ಬದುಕಿನ ಅನುಭವ ಎಲ್ಲ ಹೇಳಿದಿರಿ. ಈ ನಾಟಕಕಾರರ ಕೌಟುಂಬಿಕ ಬದುಕು ಉಳಿದವ್ರ ಬದುಕಿಗಿಂತ ಬೇರೆ ಇರ್ತದಂತ. ಆ ಕೌಟುಂಬಿಕ ಬದುಕು ನಾಟಕದಿಂದ ಏನಾದರೂ ಅದರ ವ್ಯತಿರಿಕ್ತ ಪರಿಣಾಮ ಬೀರ್ತದೋ ಹಾಗೇನಿಲ್ಲೋ ಅಂತ ಸರ್? ಹಾಗೇನಿಲ್ಲ ಸರ್ ಇದ್ರ ಬಗ್ಗೆ. ಯಾಕಂದ್ರೆ ಮೊದಲಿನ ಕಲಾವಿದ್ರು ಏನಾದ್ರು ನೋಡ್ರಿ, ಕಂಪನಿಯೊಳಗೆ ಕೆಲಸ ಮಾಡ್ಕೊತಾನ ತಮ್ಮ ಮಕ್ಕಳನ್ನ ಓದಿಸಿದ್ರಿ ಸರ್. ಅವರೆಲ್ಲ ಟೀಚರು, ಲೆಕ್ಚರರು ಹಿಂಗೆಲ್ಲ ಆಗ್ಯಾರ. ನಮ್ಮ ಅಕ್ಕರು ಇದ್ದರು, ಅವರಾದ್ರು. ನನ್ನ ಮಗಳು MSc ಮಾಡಿದಳ್ರಿ, ನನ್ನ ಸಣ್ಣ ಮಗಳು MSc ಮಾಡಿದಳ್ರಿ. ನನ್ನ ಮಗ ಒಬ್ಬ ಓದಲಿಲ್ಲ, ಅವ 2nd ಇಯರ್ ಮುಗಿಸಿದ. ಆಮೇಲೆ ನಮ್ಮ ಅತ್ತಿ ಮಗ ಅವನಿಗೂ ನಾನೇ ಓದಿಸಿದ್ದು, ಮಂಜುನಾಥ್ ಅಂತ ಹೇಳಿ. ಅವ IAS KS ಕೋಚಿಂಗ್ ಕೊಡ್ತಾನೆ ರೀ ಹೈದ್ರಾಬಾದ್ದೊಳಗೆ. ಓದ್ಯಾರ್ರಿ ಸರ್. ಆಮೇಲೆ ಅದನ್ನು ಮೊದಲಿಂದ ಇದ್ರೊಳಗೆ ಇತ್ತು ರೀ ಸರ್, ಸಾಕಪ್ಪ ಈ ಕಲಾವಿದ ಜೀವನ ಬೇಡ ಅಂತ. ಈಗ ಹಾಗೇನಿಲ್ಲ ಸರ್.
ಇವರಿಂದ ನಾವು ಬೆಳಕು ಕಂಡ್ವಿ ಅನ್ನೋ ಒಂದು ಮನೋಭಾವನೆ ಈಗ ಎಲ್ಲ ಕುಟುಂಬದೊಳಗೂ ಬೆಳ್ಕೊಂಡು ಬಂದೈತ್ರಿ ಸರ್. ಅದ್ರ ಬಗ್ಗೆ ಕೆಟ್ಟ ಭಾವನೆಗಳಿಲ್ಲ. ಮೊದಲಿತ್ತು ಅದು, ಈಗಿಲ್ರಿ ಸರ್. ಈಗೆಲ್ಲ ಒಂದೇ ರೀ, ನನ್ನ ಮಕ್ಕಳು ಪಾರ್ಟ್ ಮಾಡ್ಲಿಕ್ಕೆ ಏನು ದೊಡ್ಡದಾಗತ್ತೆ ಹಂಗಂತಾರೆ. ಮೊದಲಿತ್ತು ರೀ, ಇಪ್ಪ ಬೇಡಪ್ಪ ಏನು ನಾಟಕ ಬೇಡ ಅಂತ ಹಿಂಗೆ ಅಂತಿದ್ರಿ. ಈಗ ಹಂಗೆ ಅನ್ನಂಗಿಲ್ರಿ ಸರ್. ಆಮೇಲೆ ರೀ ಇದರಿಂದ ನಾನೇನು ಮಾಡಿದ್ದೀನಿ ರೀ, 2007-8 ಕರ್ಶಂಕ್ರಿ ಸರ್, ಗಜೇಂದ್ರಗಡ ಮಾಂತೇಶಪ್ಪ, ಗುಡಳ್ಳಿ ನಾಗರಾಜ್ ಅವ್ರು ಏನು ಮಾಡಿದ್ರಿ, ನೀನು ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡು ಅಂದ್ರಿ. ನಾಟ್ಯರಾಣಿ ಕಲಾ ಸಂಘ ಅಂತ ಹೇಳಿ ನನ್ನ ಸಂಘ ಒಂದು ಸ್ಥಾಪನೆ ಮಾಡಿದ್ರು ಸರ್. ಅದರಲ್ಲಿ ನಾನು ಗುಡಳ್ಳಿ ನಾಗರಾಜ, ಮರಮನಹಳ್ಳಿ ನಾಗರತ್ನಮ್ಮ ಈ ವರ್ಷ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂದಿದೆ ನೋಡ್ರಿ. ಆಮೇಲೆ ಮಂಜಮ್ಮ ಜೋಗ್ತಿ, ಮಾತಾ ಮಂಜಮ್ಮ ಜೋಗ್ತಿ ಈಗ ಪದ್ಮಶ್ರೀ ಪ್ರಶಸ್ತಿ ಆದ ನೋಡ್ರಿ ಅವ್ರಿಗೆ. ನಾನು 2012-13 ಆ ಒಂದು ಇದ್ರೊಳಗೆ ಮಂಗಳಮುಖಿಯರಿಗೆ ಫಸ್ಟ್ ನಾಟಕ ಕಲಿಸಿದ್ದೆ ಸರ್ ನಾನು. ಮೋಹಿನಿ ಭಸ್ಮಾಸುರ ಅಂತ ಹೇಳಿ ನಾಟಕ. ಅವ್ರನ್ನೆಲ್ಲ ಒಂದು ಕೀಳು ದೃಷ್ಟಿಯಿಂದ ನೋಡ್ತಿದ್ರಿ ಮೊದಲ. ಈ ಜೋಗಮ್ಮರಿಗೆ ಏನು ಅವ್ರು ಜೋಗಮ್ಮ ಏನು ಮಾಡ್ತಿದ್ರು ಅಂತಂತ ಹೇಳಿ. ಅವಾಗ ತೃತೀಯ ಲಿಂಗಿಗಳಂತೇಳಿ ಸರ್ಕಾರದಿಂದ ಒಂದು ಆದೇಶ ಆಯ್ತು ನೋಡ್ರಿ ಸರ್. ಆ ನಿಟ್ಟಿನಾಗ ನಾನು ನಾಟಕ ಅವ್ರಿಗೆ ಕಲಿಸಿದ್ದೀನಿ. ಅವ್ರ ಜೊತೆ ಪಾತ್ರ ಮಾಡೋಕೆ ಕೆಲವು ಮಂದಿ ಯಾಕೋ ಹಿಂಜರದ್ರಿ. ನಾನೇ ಮಾಡ್ಕೊಂಡೇನಿ ರೀ. ಮೋಹಿನಿ ಪಾತ್ರ ನಾನೇ ಮಾಡಿದೆ, ಮಾಯನ್ ಪಾತ್ರ ನಾನೇ ಮಾಡಿದೆ, ಆಮೇಲೆ ಪಾರ್ವತಿ ಪಾತ್ರ ನಾನೇ ಮಾಡಿದೆ, ಆದವನಿ ಮೀನಮ್ಮ ಅಂತ ಹೇಳಿ ಆಕೆ ಪರಮೇಶ್ವರನ್ ಮಾಡಿದ್ವಿ. ಆ ಮಾತಾ ಮಂಜಮ್ಮ ಜೋಗ್ತಿ ನಮ್ಮನ್ನು ಈಗಾದ್ರೂ ಒಂದು ಮನಿ ಮೆಂಬರ್ ಅಕ್ಕ ಅನ್ನೋ ಥರ ಮಾತಾಡೋಂಗಿಲ್ಲ. ನಾ ಏನಾದರೂ ಮನೆಯೊಳಗೆ ಒಂದು ಸ್ವಲ್ಪ ಗದ್ದಲ ಆತಂದ್ರೆ ಅಲ್ಲಿ ಹೋಗಿ ಇದ್ದು ಬಿಡ್ತೀನಿ ಸರ್ ನಾನು. ಉಮ್ಮಕ್ಕ ಬಂದಾಳ, ಯಾರು ಏನು ಅನ್ನಕ್ಕೆ ಹೋಗ್ಬೇಡ್ರಿ, ಆಕಿಗೆ ಆಕಿನ ಚೆಂದ ನೋಡ್ಕೊಡ್ರಿ ಹಂಗೆ ಅಂತಾರೆ. ಈಗೂ ಅಷ್ಟು ಪ್ರೀತಿಯಿಂದ ಕಾಣ್ತಾರೆ ರೀ ಅವ್ರು ನಮ್ಗೆ. ಉಮ್ಮಕ್ಕ ನಿನ್ನಿಂದ ನಾನು ಕಲಿತೆ ಇದು ನನ್ನ ಯಾರು ನನ್ನ ಊರಾಗ ಯಾರೂ ಇದನ್ನು ಮಾಡಿದ್ದಿಲ್ಲ ನನ್ನ ಬಗ್ಗೆ. ನೀ ನನಗೆ ಗುರುತಿಸಿ ನನಗೆ ನಾಟಕ ಕಲಿಸಿದ್ದೀನಿ, ನನಗೆ ಭಾಳ ಖುಷಿ ಆಯ್ತು ಅಂತಂದ್ರೆ. ಆಕೆಗೆ ಭಸ್ಮಾಸುರನ ಪಾತ್ರ ಕಲಿಸಿದೆ ಸರ್. ಆ ನಾಟಕ ಇನ್ನೂ ಹೈಲೈಟ್ ಆಗ್ತದೆ ಸರ್. ಅದು ಭಾಳ ಚಂದ ಆಗ್ತದೆ ನಾಟಕ ಸರ್. ಆ ನಾಟಕ ಕಲಿಸಿದ್ದೀನಿ. ಅದು ಒಂದು ನನಗೊಂದು ಒಳ್ಳೆಯ ಹೆಸರು ಕಟ್ಟ. ಅದನ್ನು ಮಾಡಿದ ಮೇಲೇ ನನಗೆ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಅಂತ ಆಗ್ತದೆ ಸರ್. ನಮ್ಮ ಸಂಘದಿಂದ ಅವ್ರಿಗೆ ಅದನ್ನು ಕಲಿಸಿದೆ ಸರ್. ನಾರದ ವಿನೋದ, ಪ್ರಚಂಡ ರಾವಣ, ಈ ರಕ್ತರಾತ್ರಿ, ಮಲ್ಲಮ್ಮ ಇವೆಲ್ಲ ಮಾಮೂಲಿ ಸರ್. ನನ್ನ ನಾಟಕದಿಂದ, ನನ್ನ ಒಂದು ಸಂಘದಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಆಗಲಿ ಅನ್ನುವಂಥ ನಾಟಕಗಳನ್ನು ನಾನು ಆರಿಸ್ಕೊಂಡಿರ್ತೀನಿ ಸರ್. ಇದಕ್ಕೆಲ್ಲ ನನಗೆ ಬೆಂಬಲವಾಗಿ ನಿಂದ್ರವ್ರು ಅಂದ್ರೆ ಸ್ನೇಹರಂಗ ಸರ್. ಇಳಕಲ್ ಸ್ನೇಹರಂಗ. ಆಕೆ ಹೆಣ್ಣಾಗಿ ಅಷ್ಟೆಲ್ಲ ಓಡಾಡಿ ಮಾಡ್ತಾಳಪ್ಪ, ಗಂಡಸಾಗಬೇಕಾಗಿತ್ತು ಅಂತ ನಕಲಿ ಮಾಡ್ತಾರೆ ಸರ್ ಅವರೆಲ್ಲ ನನಗೆ. ಆಕೆ ಮಾಡ್ತಾಳೆ ನಾವು ಅಂತೇಳಿ ಅವ್ರು ನನಗೆ ಏನೇ ಕಾರ್ಯಕ್ರಮ ಮಾಡಿದ್ರು, ಮಾಡು ಮರಣಿ ನಾವು ಮಾಡ್ತೀವಿ, ಬಾಯಿ ಮಾಡಿ ನೀನು, ತಾಯಿ ಮಾಡಿ ನೀನು ಅಂಥೇಳಿ ನನಗೆ ಸ್ಕೋಪ್ ಕೊಡ್ತಾರೆ ಸರ್. ಅವರಿಂದ ನಾನು ಭಾಳ ಕಲ್ತೀನಿ ಸರ್. ಭಾಳ ಚೆನ್ನಾಗಿ ತಮ್ಮದು ಎಲ್ಲ ವೃತ್ತಿ ಬದುಕಿನ ಅನುಭವಗಳನ್ನು ಈ ಚಾನಲ್ಗೆ ತಾವು ಹೇಳಿದ್ದೀರಿ. ಈ ಸಮಾಜಕ್ಕೆ ತಾವು ಒಬ್ಬ ಕಲಾಕಾರರಾಗಿ ಏನು ಸಂದೇಶವನ್ನು ಕೊಡ್ತೀರಿ? ಮಕ್ಕಳಿಗೆ ಏನೈತಲ್ರಿ, ಓದಿಸೋದು ಈಗಿನ ಒಂದು ಪ್ರಪಂಚಕ್ಕೆ ಮುಖ್ಯ ರೀ ಸರ್. ಇದು ಓದಿಸೋದು ಮುಖ್ಯ. ಆದ್ರೆ ಅವರು ನಾಟಕಗಳನ್ನು ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಬೇಡ ಅಂತ ಹೇಳೋದು ಬೇಡ. ಒಂದು ಸಮಾಜಕ್ಕೆ ಅವರಿಂದ ಒಂದು ಒಳ್ಳೆ ಈಗ ಏನಂದ್ರೆ ಈಗಿನ ಸಣ್ಣ ಹುಡುಗಿಯರು ನಮ್ಕಿನ ಇನ್ನೂ ಶಾಣೆರು ಇರ್ತಾರೆ ಸರ್. ಸಮಾಜಕ್ಕೆ ಏನು ಕೊಡಬೇಕು, ಏನು ಮಾಡಬೇಕು, ಏನು ಬಿಡ್ಬೇಕು ಅನ್ನೋದು ಅವ್ರಿಗೆ ನಮ್ಕಿನ ಹೆಚ್ಚಿನ ತಲೆಯೊಳಗೆ ಇರ್ತೈತೆ ರೀ ಸರ್. ಅದನ್ನು ಉಪಯೋಗಿಸ್ಕೊಂಡು ಅವರು ಆ ರೀತಿ ಸಲಹೆಗಳನ್ನು ಕೊಟ್ಟರು ಅಂತಂದ್ರೆ ಸಮಾಜ ಇದರಿಂದ ಒಳ್ಳೇದಾಗಬಹುದು ಅಂತ ನನ್ನ ಒಂದು ಅನಿಸಿಕೆ ಸರ್. ಇದು ಕೆಟ್ಟದ್ದಂತೂ ಅಲ್ರಿ ಸರ್. ಭಾಳ ಸಂತೋಷ. ತಾವು ಇಲ್ಲಿವರೆಗೆ ಈ ಚಾನಲ್ಗೆ ತಮ್ಮ ಬದುಕಿನ ಹಲವು ಪ್ರಸಂಗಗಳನ್ನು ಭಾಗವಹಿಸಿ ನಾಟಕಗಳು ಭಾಳ ಚೆನ್ನಾಗಿ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಅನಂತ ಧನ್ಯವಾದಗಳು. ಆಮೇಲೆ ಇನ್ನೊಂದು ವಿಷಯ ರೀ ಸರ್, ನಿಮ್ಮ ಮುಂದೆ ಹೇಳೋದು, ಜೀವನದಲ್ಲಿ ಘಟನೆಗಳು ಭಾಳ ನಡೀತಾವ್ರಿ ಸರ್. ಅಂದ್ರೆ ಮದುವೆ ಅಂತ ನಾವು ಮಾಡ್ಕೊಂಡ್ಮೇಲೆ ಅವ್ರು ನಮಗೆ ಬಿಟ್ಟು ಹೋದ್ಮೇಲೆ ನಾನು ಇದನ್ನ ಒಂದು ಚಾಲೆಂಜ್ ಇಟ್ಕೊಂಡಿದ್ದೆ ಸರ್. ಯಾರೇ ನನ್ನ ಕೈ ಬಿಟ್ಟರು ಈ ರಂಗಭೂಮಿ ನನ್ನ ಕೈ ಬಿಟ್ಟಿಲ್ಲ, ಇದೇ ಒಂದು ನನ್ನ ಗಂಡ ಅಂತ ಅನ್ಕೊಂಡು ನನ್ನ ಜೀವನ ಮಾಡ್ಕೊತ ಹೊಂಟೀನಿ ಸರ್. ಇದ್ರೊಳಗೆ ನಂಬಿದವರು, ಇದ್ರೊಳಗೆ ನಾವು ನೀಟಾಗಿ ನಾವು ಜೀವನ ಮಾಡ್ತೀವಿ, ನಾವು ಇದರಿಂದ ಗಳಿಸ್ತೀವಿ ಅಂದವ್ರಿಗೆ ಇದಕ್ಕೆ ಸಾವಿಲ್ರಿ ಸರ್. ಒಳ್ಳೆ ಒಂದು ಇದೈತ್ರಿ ಇದ್ರ ಬಗ್ಗೆ, ನಾಟಕದ ಬಗ್ಗೆ. ಧನ್ಯವಾದ ಸರ್. ನಮಸ್ಕಾರ.